ಬುರುಡೆಗಳ ರಹಸ್ಯ ತನಿಖೆಯನ್ನ ಎಸ್ಐಟಿ ಟೀಮ್ ಚುರುಕುಗೊಳಿಸಿದೆ. ಶವ ಹೂತಿಟ್ಟಂತ ಸ್ಥಳದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹಜರು ಪ್ರಕ್ರಿಯೆ ಆರಂಭ ಆಗುತ್ತೆ. ಸ್ಥಳ ಅಗೆಯೋದಕ್ಕೆ ಗ್ರಾಮ ಪಂಚಾಯತ್ನ 12 ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದೆ. ಮಾರ್ಕಿಂಗ್ 1ರಿಂದ ಈ ಉತ್ಖನನ ಆರಂಭ ಆಗುತ್ತೆ. ಕಾರ್ಯಾಚರಣೆ ಸ್ಥಳದಲ್ಲಿ ಸದ್ಯ ಮಂಗಳೂರು ಕೆಎಂಸಿ ಆಸ್ಪತ್ರೆ ವೈದ್ಯರು ಹಾಜರಿರುತ್ತಾರೆ. ಡಾಕ್ಟರ್ ಜಗದೀಶ್ ರಾವ್, ಡಾಕ್ಟರ್ ರಶ್ಮಿ ತಂಡ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ನಿನ್ನೆಯೇ ಈ ದೂರುದಾರ ಅನಾಮಿಕ ವ್ಯಕ್ತಿ ಯಾವೆಲ್ಲ ಸ್ಥಳಗಳನ್ನು ತೋರಿಸಿದ್ದ ಎಲ್ಲ ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ರು. ಜೊತೆಗೆ ಎಫ್ಎಸ್ಎಲ್ ಟೀಮ್ ಕೂಡ ಇತ್ತು. ಹೀಗೆ ಸುಮಾರು ಸ್ಥಳಗಳನ್ನು ಆತ ತೋರಿಸಿದ್ದ. ನಿನ್ನೆ ಇಡೀ ದಿನ ಇದೇ ಪ್ರಕ್ರಿಯೆ ನಡೆದಿದೆ. ಆ ಎಲ್ಲ ಸ್ಥಳಗಳನ್ನು ಮಾರ್ಕಿಂಗ್ ಮಾಡಲಾಗಿತ್ತು. ನಿನ್ನೆ ಯಾವುದೇ ರೀತಿಯಲ್ಲಿ ಅಗೆಯುವಂತಹ ಕೆಲಸ ಮಾಡಿರಲಿಲ್ಲ. ಆದರೆ ಇವತ್ತು ಆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಈ ಪ್ರಕರಣದಲ್ಲಿ, ಈ ಆರೋಪದಲ್ಲಿ ಇದ್ದಂತಹ ಅತಿ ದೊಡ್ಡ ಪ್ರಶ್ನೆ ತೀವ್ರ ಚರ್ಚೆಗೆ ಕಾರಣ ಆಗಿದ್ದು, ಈತ ಕೋರ್ಟ್ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಪೊಲೀಸರಿಗೂ ದೂರು ಕೊಟ್ಟಿದ್ದಾನೆ. ಆದರೆ ಅಲ್ಲಿ ಆತ ತೋರಿಸುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಅಗೆದು ನೋಡೋದಕ್ಕೆ ಯಾಕೆ ವಿಳಂಬ ಆಗ್ತಿದೆ ಅನ್ನೋದು ಆ ಪ್ರಕ್ರಿಯೆ ಇವತ್ತಿಂದ ಆರಂಭ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಪ್ರಮುಖ ಘಟ್ಟ ಅನ್ಬೋದು ವಿಚಾರಣೆಯ ಆರಂಭಿಕ ಹಂತದಲ್ಲಿ. ಈ ರೀತಿಯಾಗಿ ಆತ ತೋರಿಸಿರುವಂಥ ಜಾಗಗಳಲ್ಲಿ ಅಗೆದು ಸಾಕ್ಷಿಗಾಗಿ ಹುಡುಕುವಂಥ ಕೆಲಸ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಯಾವ ರೀತಿ ಸಿದ್ಧತೆಗಳು ಮಾಡಿಕೊಂಡಿದೆ ಎಸ್ಐಟಿ ಟೀಮ್? ವಿಜಯ್, ಇದೊಂದು ಪ್ರಮುಖ ಘಟನೆ ಅಂತ ಹೇಳ್ಬೋದು. ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣ ಏನಿದೆ, ಇದೊಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 2 ದಿನಗಳ ಕಾಲ ಈ ಅನಾಮಿಕ ದೂರುದಾರನ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ತಂಡ. ಹಾಗೇನೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಎಲ್ಲೆಲ್ಲಿ ಸ್ಥಳಗಳಲ್ಲಿ ಹೂತಾಕಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಆತ ಕೊಟ್ಟಿದ್ದ. ಅದರಂತೆ ನಿನ್ನೆ ಆತನನ್ನ ಧರ್ಮಸ್ಥಳದ ಈ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಒಂದು ಕಾಡಿಗೆ ಕರ್ಕೊಂಡೋಗಿ ಆತ 13 ಸ್ಥಳಗಳನ್ನ ಗುರುತಿಸಿದ್ದಾನೆ. ಆ 13 ಸ್ಥಳಗಳನ್ನ ಅಲ್ಲಿ ನಂಬರ್ ಕೊಟ್ಟಿಲ್ಲ, ಸೀರಿಯಲ್ ನಂಬರ್ ಆಗಿ ಕೊಟ್ಕೊಂಡು ಅದಕ್ಕೆ ಆ ಒಂದು ಪ್ಲೇಸ್ ಅನ್ನ ಕಾರ್ಡನ್ ಮಾಡಿರುವಂತದ್ದು. ಹಾಗೇನೆ ಅದನ್ನ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಭದ್ರತೆಗೆ ಎನ್ಎಫ್ ಪಡೆಯ ಸಿಬ್ಬಂದಿಯನ್ನು ಕೂಡ ನೇಮಿಸಿ 24 ಗಂಟೆ ಅವರು ಅಲ್ಲಿ ಭದ್ರತೆಯನ್ನ ಕಾಯ್ತಾ ಇದ್ರು. ಇವತ್ತು ಬಾಡಿ ಎಕ್ಸ್ಯೂಮ್ ಮಾಡುವ ಕಾರ್ಯಾಚರಣೆಯನ್ನ ಎಸ್ಐಟಿ ತಂಡ ಕೈಗೆತ್ತಿಕೊಳ್ಳುತ್ತೆ ಅನ್ನಂತ ಇದೆ. ಆದರೆ ಇಷ್ಟೊತ್ತಿಗಾಗಲೇ ಬಾಡಿ ಎಕ್ಸ್ಯೂಮ್ ಕಾರ್ಯಾಚರಣೆ ಆರಂಭವಾಗಬೇಕಾಯಿತು. ಆದರೆ ವಿಳಂಬವಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಬಾಡಿ ಎಕ್ಸ್ಯೂಮ್ ಮಾಡದೆ ಮತ್ತೆ ನಿನ್ನೆ 2 ಸ್ಥಳಗಳನ್ನು ಆತ ತೋರಿಸಬೇಕಾಗಿತ್ತು. ಆದರೆ ಮಳೆ ಬಂದ ಮತ್ತೆ ಸಂಜೆ ಆದ ಕಾರಣ ಆ ಒಂದು ಕಾಡಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ 2 ಸ್ಥಳಗಳನ್ನು ಇವತ್ತು ಮತ್ತೆ ಮಾರ್ಕಿಂಗ್ ಮಾಡುವಂತ ಸಂಭವವಿದೆ. ಆದರೆ ಅಧಿಕಾರಿಗಳು ಯಾವ ರೀತಿಯ ನಿರ್ಧಾರ ತಗೋತಾರೆ ನೋಡಬೇಕು. ಆದರೆ ಒಂದಂತೂ ಈಗ ಈ ಒಂದು ಭಾಗದಲ್ಲಿ ಈ ಜಾಗವನ್ನು ಅಗಲಿಕ್ಕೆ ಈಗಾಗಲೇ ಕಾರ್ಮಿಕರನ್ನ ಕೂಡ ಕರೆಸಲಾಗಿದೆ. 12 ಜನ ಕಾರ್ಮಿಕರು ಈಗಾಗಲೇ ರೆಡಿಯಾಗಿದ್ದಾರೆ. ಹಾಗೆ ಕೆಎಂಸಿ ಏನು ಆಸ್ಪತ್ರೆ ಇದೆ, ಮಂಗಳೂರಿನ ಕೆಎಂಸಿ ಆಸ್ಪತ್ರೆ, ಅಲ್ಲಿಯ ವೈದ್ಯರು ಕೂಡ ಈಗಾಗಲೇ ಅವರ ತಂಡ ಬಂದಿದೆ. ಹಾಗೆ ಎಫ್ಎಸ್ಎಲ್ ಟೀಮ್ ಕೂಡ ರೆಡಿ ಇದೆ. ಎಸಿ ಅವರು ಬರಬೇಕು. ಎಸಿ ಅವರು ಬಂದ ನಂತರ ಈ ಒಂದು ಕಾರ್ಯಾಚರಣೆ ಆರಂಭ ಅವರ ಸಮ್ಮುಖದಲ್ಲಿ ಆಗಬೇಕಾದದ್ದು. ಆತ ಒಂದು ಮಾಹಿತಿ ಕೊಟ್ಟಿರುವಂತ ತಾನು 2.5ರಿಂದ 3 ಅಡಿ ಅಷ್ಟೇ ಗುಂಡಿ ತೋಡಿ ಶವಗಳನ್ನ ಹೂತಿದ್ದೇನೆ ಅಂತ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ವೇಳೆ ಈ ಶವ ಹೂತಿಟ್ಟ ಜಾಗವನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಸಂಜೆ ಒಳಗಡೆ 3-4 ಆದ್ರೂ ಆ ಸ್ಥಳಗಳನ್ನ ಅಗಿಬಹುದು ಅನ್ನುವ ಒಂದು ಲೆಕ್ಕಾಚಾರ ಎಸ್ಐಟಿ ಅಧಿಕಾರಿಗಳು ಹಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭವಾಗಬೇಕು. ಆದರೆ ಇಷ್ಟೊತ್ತಿಗಾಗಲೇ ಆರಂಭವಾಗಬೇಕಾದ ಕಾರ್ಯಾಚರಣೆ ಇನ್ನೂ ಮತ್ತೆ ವಿಳಂಬವಾಗ್ತಾ ಇದೆ. ನೋಡಬೇಕು ಅಧಿಕಾರಿಗಳು ಯಾವ ರೀತಿಯ ನಿರ್ಧಾರ ತಗೋತಾರೆ ಅಂತ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.